ಡ್ಯಾನ್ಸ್ ಬರುತ್ತಾ ನಿಮಗೆ? ಇಲ್ಲ ಬರಲ್ಲ. ಬರಲ್ವಾ? ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಯಾರು? ನಂದ ದರ್ಶನ್. ದರ್ಶನ್. ಓಕೆ, ಏನು ಓದ್ತಾ ಇರೋದು ನೀವು? ಇವಾಗ 10th. ಓಕೆ, ದರ್ಶನ್ ಅವ್ರು ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಅವ್ರು ಮಾತಾಡೋ ಮಾತು ತುಂಬ ಚೆನ್ನಾಗಿದೆ. ಹೌದಾ? ಯಾವ ಮಾತು? ಅದು ತುಂಬ ಚೆನ್ನಾಗಿರೋ ಮಾತು, ಅದೆಲ್ಲ ಹೇಳ್ಬಾರ್ದು. ಯಾವ ಮಾತು ಹೇಳಿದ್ರೆ ತಾನೇ ಗೊತ್ತಾಗೋದು ಅಭಿಮಾನಿಗಳಿಗೆ. ಕೆಟ್ಟ ಮಾತಂಕ. ಥೂ, ಏನು ಮಾತಾಡ್ತೀಯ ಬ್ರೋ ನೀನು. ಓಕೆ ಬಿಡಿ, ಸರಿ. ಈಗ ದೇವ್ರೇನಾದ್ರು ಸಡನ್ನಾಗಿ ನಿಮ್ಗೆ ಪ್ರತ್ಯಕ್ಷ ಆಗಿ ಏನು ಬರಬೇಕು ಅಂದರೆ ಏನು ಕೇಳ್ತೀರಾ? ನಂದು ನಿಮಗೆ ಸ್ಕೂಲ್ ಹೊಡೆದಾಕೋದು ಕೇಳ್ಕೊತೀನಿ ಅಷ್ಟೇ. ಸ್ಕೂಲ್ ಹೊಡೆದಾಕು ಅಂತನಾ ದೇವ್ರಿಗೆ? ಹಾಂ, ಬುಲ್ಡೋಜರ್ ತೊಗೊಂಬಂದು ಎಬ್ಬಿಸ್ಬಿಡು ಅಂತೀಯ ಸ್ಕೂಲ್ನ. ಯಾಕೆ ಇಷ್ಟ ಇಲ್ಲ ಹೋಗೋಕ್ಕಿಲ್ಲಿ? ಹೌದಾ? ಏನು ಗುರು, ಈಗಿನ ಜನ್ರೇಷನ್ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಾರೆ. ನಮ್ಮ ಮನೆಯೊಳಗೋವೆ ಬೆಳಿಗ್ಗೆ ಆದರೆ ಸ್ಕೂಲ್ಗೆ ಹೋಗಲ್ಲ ಅಂತವೆ. ಯಾಕೆ? ಕಾರಣ ಏನು? ಚೆನ್ನಾಗಿರೋ ಸ್ಕೂಲ್ ಇದ್ರೆ ಎಲ್ಲರೂ ಹೋಗ್ತಾರೆ. ಚೆನ್ನಾಗಿರೋ ಸ್ಕೂಲ್ಗೆ ಹಾಕಿರೋದು ನಾವು. ಸರಿ ಹೇಳಿ. ಓಕೆ, ಮತ್ತೆ ನೆಕ್ಸ್ಟು ಅಷ್ಟೇ ಸಾಕಾ? ದೇವ್ರಿಗೆ ಹೇಳ್ತೀಯ? ಓಕೆ, ಅದು ಎಬ್ಸಾಕ್ಬಿಟ್ಟು ಜಾಗ ನೀನು ನಮಗೆ ಕೊಟ್ಬಿಡು ಅಂತಾನೆ ಸೈಟು. ಫುಟ್ಬಾಲ್ ಗ್ರೌಂಡ್ ಮಾಡ್ಸಕ್ಕೆ ಹೇಳ್ತೀನಿ ಅಷ್ಟೇ. ದೇವ್ರ ಪ್ರತ್ಯಕ್ಷ ಆದರೆ ಬುಲ್ಡೋಜರ್ ತೊಗೊಂಡು ಮನೆಯಲ್ಲೇ ಎಬ್ಬಿಸ್ಬಿಟ್ಟು ಗ್ರೌಂಡ್ ಮಾಡಿಕೊಡು ಅಂತಾರೆ. ಇಲ್ಲೇ ಗ್ರೌಂಡ್ ಐತಲ್ಲ ಪಕ್ಕದಲ್ಲೇ. ನಮಗೆ ಆಡಕ್ಕೆ ಬಿಡಲ್ಲ ಅಲ್ಲಿ. ಅದಕ್ಕೆ ನಿಮ್ಮ ಸ್ಕೂಲ್ನೇ ಎಬ್ಬಿಸ್ಬಿಟ್ಟು ಗ್ರೌಂಡ್ ಮಾಡಿಕೊಡು ಅಂತೀಯ ದೇವ್ರಿಗೆ. ಓಕೆ ಓಕೆ, ಸರಿ. ಇದನ್ನು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರ ಗೊತ್ತಿಲ್ಲ. ಸಂಪಂಗಪ್ಪನ ಮರ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಗೊತ್ತಿಲ್ಲ, ಹೇಳಕ್ಕೆ ಬರ್ತಾ ಇಲ್ಲ. ಹೋಗ್ಲಿ, 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಏನು 500 ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಏನು ಹೋಗಲ್ಲ, 500 ಇರುತ್ತೆ. ಹೆಂಗೆ? 500ರಲ್ಲಿ ಏನು ಹೋಗ್ತಾ ಇಲ್ಲ. 0 ಇದೆಯಲ್ಲ ಅದರಲ್ಲಿ. 0 ಹೋದ್ರೆ 50 ಇರುತ್ತೆ. 50 ಉಳಿಯುತ್ತಾ? ಮತ್ತೆ 5 ರೂಪಾಯಿ ಉಳಿಯುತ್ತೆ. 5 2 0 ಇರ್ತಾವೆ ತಾನೆ ಅದರೊಳಗಡೆ. ಓಕೆ, ಪರವಾಗಿಲ್ಲ, ಬಾಯ್. ಚಿರಾಗ್, ಏನು ಸಮಾಚಾರ? ನಿಮ್ಮ ಹೆಸರು ಏನಿಲ್ಲ, ಚಿರಾಗ್. ಸಖತ್ತಾಯ್ತೆ. ಚಿರಾಗ್ ಅಂದ್ರೆ ಏನು ಅರ್ಥ? ಇದು ಜಿನಿ, ಇದು ಲ್ಯಾಂಪಾ? ದೀಪ. ಓಕೆ, ಸರಿ. ನಿಮ್ಗೊಂದು ಪ್ರಶ್ನೆ. ಇವಾಗ ದೇವ್ರೇನಾದ್ರೂ ಸಡನ್ ಆಗಿ ನೀವು ಮಲಗದಾಗ ಬಂದು ಎಬ್ಬಿಸ್ಬಿಟ್ಟು ಪ್ರತ್ಯಕ್ಷ ಆಗಿ ಮಗನೇ ನಿಂಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ? ನಂಗೆ ಮ್ಯಾಥ್ಸ್ ಸೆಂಟಮ್ ತೆಗಿಬೇಕಷ್ಟೇ. ಮ್ಯಾಥ್ಸು ಸೆಂಟಮ್ ತೆಗಿಬೇಕು. ಸೆಂಟಮ್ ತೆಗೆದು ಬಿಡ್ಬೇಕು, ಒಟ್ಟು ಮ್ಯಾಥ್ಸೇ ಇರಬಾರ್ದು. ಯಾಕೆ? ಅದು ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ, ಯಾರಿಗೂ ತೆಗಿಯಕ್ಕಾಗ್ತಿಲ್ಲ ಮಾರ್ಕ್ಸು, ಎಲ್ಲರೂ ಫೇಲ್ ಆಗ್ತಿದ್ದಾರೆ. ಹೌದಾ? ತುಂಬಾ ಕಷ್ಟ. ಅಷ್ಟು ಕಷ್ಟ ಇದೆಯಾ? ಹಂಗಾರೆ ರ್ಯಾಂಕ್ ಸ್ಟೂಡೆಂಟ್ ಯಾರು ನಿಮ್ಮ ಕ್ಲಾಸಲ್ಲಿ? ಚೋಮು. ಎಲ್ಲ ಚೋಮು ಹೆಸರು ಚೋಮು ಅಂತೈತೆ, ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಚೋಮು ಸೋಮುನಾ ಚೋಮುನಾ? ತರುಣಲ್ಲ. ಹೌದಾಯೋ, ಇವನು ಓಕೆ, ಸರಿ, ಹೇಳಿ. ಓಕೆ, ಸರಿ. ಆಗ್ಬಿಟ್ಟು ಮತ್ತೆ ಅಷ್ಟೇ, ಮತ್ತಿನ್ನೇನಿಲ್ಲ? ಮತ್ತೇನು ಇಲ್ಲ. ಅಷ್ಟೇನಾ? ಅಷ್ಟೇ, ಇನ್ನೇನಿಲ್ಲ. ಓಕೆ, ಸರಿ. ಇನ್ನೊಂದು ಪ್ರಶ್ನೆ ನಿಮ್ಗೆ ಆಯ್ತಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0. ರಾಂಗು. ನನ್ನ ಪ್ರಶ್ನೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಆಯ್ತಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಈಗ ಇಂಗ್ಲೀಷಲ್ಲಿ ಕೇಳ್ತೀನಿ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. ಯಾಕೆ ಕೇಳಿದೆ ಗೊತ್ತಾ? ನೀವು ಮ್ಯಾಥ್ಸು ಅಂದ್ರಲ್ಲ, ಅದಕ್ಕೆ ಹೇಳ್ಬೇಡ, ನಾನು ನೀವು ಕೇಳ್ತೀನಿ ಆಮೇಲೆ. ಹೇಳಿ. 500. ಇಲ್ಲ, ರಾಂಗು. ಆಮೇಲೆ ಹೇಳ್ತೀನಿ ಆನ್ಸರ್. ಓಕೆನಾ? ಹಾಯ್ ಬ್ರೋ. ಮಾತಾಡ್ತೀನಿ, ಎಲ್ಲರೂ ಮಾತಾಡಿ. ಹಾಯ್, ನಿಮ್ಮ ಹೆಸರು ಹೇಳಿ. ವಿಭವ್. ಏನು ಮಾಡ್ತಾ ಇದ್ರಿ ನೀವು? ನಾನು ನಿಂತಿದ್ದೀರಾ? ಸೂಪರ್. ನಂಗೆ ಈ ಥರ ಮಾತಾಡೋರು ಇಷ್ಟ. ಸರಿ, ಓಕೆ. ನಿಮಗೆ ದೇವ್ರೇನಾದ್ರೂ ಸಡನ್ ಆಗಿ ಪ್ರತ್ಯಕ್ಷ ಆಗಿ ನಿನ್ಗೆ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ನಾನೇ ದೇವ್ರಾಗ್ಬೇಕಂತೀನಿ. ನೀವೇ ದೇವ್ರಾಗಬೇಕಂತೀರಾ? ಅಪ್ಪ, ಏನು ಗುರು ಇದು ಆನ್ಸರು? ದೇವರು ಪ್ರತ್ಯಕ್ಷ ಆಗಿ ನಿನ್ಗೆ ಏನು ಬೇಕು ವರ ಅಂದ್ರೆ ನಾನೇ ದೇವ್ರಾಗ್ಬಿಡ್ಬೇಕು ಅಂತೀರಾ? ಹಿಂಗೆ ಮಾಡಿಬಿಡಿ. ಅವರು ನನ್ನ ಸ್ಥಾನ ನೀವು ತೊಗೊಂಬಿಡಿ, ನಿಮ್ಮ ಸ್ಥಾನ ನಾನು ತೊಗೊಂಡ್ಬಿಡ್ತೀವಿ ಅಂದ್ಬಿಡಿ. ಅಷ್ಟೇ ಬೆಸ್ಟ್ ಅಲ್ವಾ? ಸರಿ, ಓಕೆ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. ರಾಂಗು. ಅದೇ ಹೇಳ್ತೀನಿ ಆಮೇಲೆ. ಆಗ್ತಾನೆ ಮಾತು ಎಕ್ಸಾಮ್ ಬರೆದು ಬಂದೆ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು. ಓಕೆ, ನೀವು ಮ್ಯಾಥ್ಸಲ್ಲಿ ಫಾಸ್ಟಾ ಸ್ಲೋನಾ? ಮೀಡಿಯಮ್ಮಾ? ಹೌದಾ? ಸರಿ, ಹಿಂಗೆ ಮಾಡಿ. ಒಂದು ಸೀರೆ ಒಣಗಕ್ಕೆ 5 ನಿಮಿಷ ಆಯ್ತಾ? 5 ಸೀರೆ ಒಣಗಕ್ಕೆ ಎಷ್ಟು ನಿಮಿಷ ಬೇಕು? 1 ನಿಮಿಷ. ಹಾಂ, 1 ನಿಮಿಷ. ಶೋರಾ? ನಾನು ಹೇಳಿದ್ದು ಒಂದು ಸೀರೆ ಒಣಗಕ್ಕೆ 5 ನಿಮಿಷ ಬೇಕು. 5 ನಿಮಿಷ ಬೇಕು. 5 ಸೀರೆ ಒಣಗಕ್ಕೆ 5 ನಿಮಿಷ. ಹೌದಾ? ಶೋರಾ? ಸೂಪರ್. ಎಸ್, ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಹಾಯ್, ಸ್ಮಯನ್ ಅಂತ. ಸ್ಮಯನ್. ಓಕೆ, ಏನು ಮಾಡ್ತಾ ಇದ್ರಿ ನೀವು? 10th. ಎಷ್ಟಿದ್ದೀರಾ ಹೈಟು? 6 ಇದ್ದೀನಿ. ಅದು ಯಾವುದು ಗೊಬ್ಬರ ಏನಾದ್ರು ತೊಗೊಂಬಂದು ಹಾಕೊಂಡಿದ್ರ ಕಾಲಿಗೆ? ಇಲ್ಲಪ್ಪ. ಇಷ್ಟು ಹೈಟ್ ಇದ್ದಿರಲ್ಲ ಹೆಂಗೆ? ನಾವೆಲ್ಲ ಅಲ್ಲಿದ್ದಾರೆ. ತಮಾಷೆ ಕೇಳಿದ್ವಿ. ಏನು ಗೊತ್ತಾ, ನಮಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಮನ್ಸಿಗೆ, ಹೈಟ್ ಇಲ್ವಲ್ಲ ಅಂತ. ಓಕೆ, ಪರವಾಗಿಲ್ಲ ಬಿಡಿ. ಬೇಡ ಬ್ರೋ, ತೊಂದರೆ ಇಲ್ಲ. ಓಕೆ, ಸರಿ. ನೀವು ಹೇಳಿ ನೋಡೋಣ. ಓಕೆನಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. 500ೇನಾ? ಇಲ್ಲ, ರಾಂಗು.
ಮತ್ತೆ ಆಮೇಲೆ ಹೇಳ್ತೀನಿ ಆನ್ಸರ್ ನಾನು. ನಾನು ಹೇಳಲ್ಲ ಆನ್ಸರ್, ಇಷ್ಟು ಜನ ಇದ್ದಾರೆ, ಆನ್ಸರ್ ಗೊತ್ತಾಗ್ಬಿಟ್ರೆ ಸರಿ ನೋಡೋಣ ಇವ್ರು ನೋಡೋಣ ಏನು ಮಾಡ್ತಾರೆ ಅಂತ. ಆಯ್ತಾ? ಓಕೆ ಸರಿ, ನೀವು ಹೇಳಿ ಈಗ ದೇವ್ರು ಏನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ಭೂಮಿ ನಾನೇ ಆಡ್ಬೇಕಂತೀನಿ. ಭೂಮಿನೇ ನಾನು ಆಳ್ಬೇಕು ಅಂತೀರಾ? ಸೂಪರು. ಓಕೆ, ಏನು ಆಳ್ತೀರಾ ಭೂಮಿ ಮೇಲೆ? ಎಲ್ಲ ಆಳ್ಬೇಕಂದ್ರೆ ಯಾವ ಥರ? ಎಲ್ಲ ಡಾನ್ ಆಗಿನ ರಾಜ ಆಗಿನ? ರಾಜ ಆಗಿ. ರಾಜ ಆಗಿನ, ಹಂಗಾರೆ ಸರಿ. ಓಕೆ, ಮತ್ತೆ ಅದು ಬಿಟ್ಟು ಇನ್ನೇನು ಬೇಡವಾ? ಇಲ್ಲ. ಅಲ್ಲೋಗ್ರು ನೀನು ಆಳ್ಬೇಕು ಅನ್ನೋನು ಬೇರೆದೇನಾದ್ರೂ ಕೇಳ್ಬೋದಲ್ಲ ಒಂದೇ ಸತಿ. ಈಗ ನಾನೇನಾದ್ರೂ ಆ ಸ್ಥಾನದಲ್ಲಿ ಇದ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಡಪ್ಪ ಅಂತೀನಿ, ಯಾರ ಹತ್ರ ಇರಬಾರ್ದು ಅಷ್ಟು ದುಡ್ಡು ಕೊಟ್ಬಿಟ್ಟಿದ್ರೆ ಅವಾಗ ನಾವೇ ಆಳ್ಬೋದಲ್ಲ. ಪರವಾಗಿಲ್ಲ, ಆದ್ರೂ ಪವರ್ ಇರಲ್ಲ ಅವಾಗ. ಪವರ್ ಇರಲ್ಲ ಅಂತ. ಸೊ ಹಿಂಗಾದ್ರೆ ಆಳ್ಬೋದು ಅಂದ್ರೆ ಪವರ್ ಸಿಗುತ್ತೆ ಅಂತ, ಹಾಂ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಹಾಂ ಸೂಪರ್. ಓಕೆ ಓಕೆ, 500ರಲ್ಲಿ ಆ ಆನ್ಸರ್ ಏನಂದ್ರೆ 500 ಸೊನ್ನೆ ಹೋದ್ರೆ ಇಲ್ಲ ರಾಂಗ್ ಹೇಳ್ತೀನಿ ನಿಮಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.